ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಏನಿವತ್ತು ಇವರು ಡಾಕ್ಟರ್ ವೇಷದಲ್ಲಿ ಬಂದಿದ್ದಾರಲ್ಲ ಅಂತ ನೀವು ಪ್ರಶ್ನಿಸ್ತಿದ್ದೀರಾ? ಎಸ್, ನಾನಿವತ್ತು ಡಾಕ್ಟರ್ಗಳ ಸ್ಟೋರಿನೇ ಹೇಳ ಹೊರಟಿದ್ದೀನಿ. ನಾವೆಲ್ಲ ದೇವರು ನಾರಾಯಣ ಅಂತ ಭಾವಿಸಿರೋ ಕೆಲ ವೈದ್ಯರ ರಕ್ಕಸ ರೂಪ ತೋರಿಸ್ತೀನಿ. ಹಣಕ್ಕಾಗಿ ರೋಗಿಗಳ ದೇಹವನ್ನು ವಿನಾಕಾರಣವಾಗಿ ಕೊಯ್ದು ಅವರನ್ನು ಪರಿಪರಿಯಾಗಿ ಕಾಡಿಸೋ ಕೆಲ ವಿಕೃತ ಮನಸ್ಸಿನ ವೈದ್ಯರು ನಿಮ್ಮ ನಡುವೆ ಇದ್ದಾರೆ. ಅವರ ಬಗ್ಗೆ ನೀವು ಸದಾ ಎಚ್ಚರದಿಂದಿರಬೇಕು. ಹಾಗಾದರೆ ಆ ವೈದ್ಯರು ಎಲ್ಲಿದ್ದಾರೆ? ಆ ವೈದ್ಯರು ಯಾರು? ಅವರು ರೋಗಿಗಳನ್ನು ಯಾವ ರೀತಿ ಪೀಡಿಸ್ತಿದ್ದಾರೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಅಂದ್ರೆ ಗರ್ಭಕೋಶಕ್ಕೂ ಇದ್ದಾರೆ. ನಾವು ಅದೇ ಹೊಟ್ಟೆ ನೋವು ಬರ್ತಿತ್ತಲ್ಲ, ಚೆಕ್ ಮಾಡಿಸ್ಕೊಂಡು ಹೋಗ್ತಿದ್ವಲ್ಲ, ಒಂದು ಹೋಗಿದ್ದೀನಿ. ಹೋಗಿದ್ದ ದಿವಸನೇ ಅಡ್ಮಿಟ್ ಮಾಡ್ಕೊಂಡು ಅವತ್ತು ಸಂಜೆನೇ ಮಾಡಿದ್ವಿ. ಚೆಕ್ ಮಾಡಿಸ್ಕೊಂಡು ಹೋಗೋದು, ಅವು ಕ್ಯಾನಿಂಗ್ ಹೇಳ್ಬಿಡ್ತಾರಲ್ಲ, ಕ್ಯಾನಿಂಗ್ ಮಾಡಿಸ್ಕೊಂಬರ್ರಿ ಅಂದಾಗ ನಾವು ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಅವೆಲ್ಲ ರಿಪೋರ್ಟ್ ತಗೊಂಡೋಗಿ ಕೊಟ್ಟಾಗ ಅವ್ರು ಹೇಳ್ತಾರೆ. ಹಣ ಕೊಡದಿದ್ರೆ ಹಿಂಸೆ ಕೊಡ್ತಾರೆ. ಮಹಿಳೆಯರನ್ನ ಒಂಥರ ಅಮಾನವೀಯಾಗಿ ನಡೆಸ್ಕೊಳ್ಳೋ ಅಂಥದ್ದು. ದುಡ್ಡು ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಇದಕ್ಕೋಸ್ಕರ ಅವರು ಕೆಥೆಟರ್ ಹಾಕ್ತಾರಲ್ಲ, ಯೂರಿನ್ ಬ್ಯಾಗ್ ಕನೆಕ್ಟ್ ಮಾಡಿರ್ತಾರಲ್ಲ, ಅದನ್ನು ಅವ್ರು ದುಡ್ಡು ಕಟ್ಟೋ ತನಕ ತೆಗಿಯೋಲ್ಲ. ದುಡ್ಡು ಕಟ್ಟಿದ ಮೇಲೇ ಅದನ್ನು ತೆಗಿಯೋವಂಥದ್ದು. ಮುಟ್ಟಿನ ನೋವಿಗೆ ಕ್ಯಾನ್ಸರ್ ಅಂತಾರೆ. ನಿಮಗೇನಾದ್ರು ಗರ್ಭಕೋಶದಲ್ಲಿ ಕ್ಯಾನ್ಸರು ಆ ಥರ ಏನೇನು ಇದ್ದಿಲ್ಲ ಅಲ್ಲ, ಆ ಥರ ಏನಾರು ಹೆದರಿಸಿದ್ರಾ? ಏನು ಹೇಳೇ ಇಲ್ಲ ಅವರು. ನಮಗೆ ಟ್ಯಾಬ್ಲೆಟ್ ಕೊಡ್ತಾರೆ, ಉತ್ತಮ ಆಗಂತದ ಅಂತ ಹೋಗಿದ್ವಿ. ಆಪ್ರೇಷನ್ ಡೈರೆಕ್ಟಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಹೊಟ್ಟೆ ನೋವು ಅವಾಗ ಬರ್ತಿತ್ತಲ್ಲ, ಹೆರಿಗೆ ನೋವು ಬಂದಂಗೆ ಇಂಜೆಕ್ಷನ್ ಮಾಡಿ ಮಾತ್ರೆ ಬರ್ಕೊಡ್ತಾರೆ ಅಂತ ಹೋಗಿದ್ವಿ. ಹೋದ ತಕ್ಷಣ ಕೊಯ್ದಿದ್ದೆ. ಹೋಗಿ ಒಂದು ದಿವಸ ಎಲ್ಲ ಸ್ಕ್ಯಾನಿಂಗ್ ಎಕ್ಸ್ರಾ ಎಲ್ಲ ಮಾಡಿಸಿದ್ರೆ ಅವತ್ತು ರಾತ್ರಿನೇ ಓಟಿಯಲ್ಲಿ ಬೆತ್ತಲೆ ಓಡಾಡಿಸ್ತಾರೆ. ಓಟಿಗೆ ಹೋಗಬೇಕು, ಆ ಟೈಮಲ್ಲಿ ಪೂರ್ತಿ ಬೆತ್ತಲೆ ಮಾಡಿ ಹೆಣ್ಮಕ್ಳನ್ನ ಅಲ್ಲಿ ಕಳಿಸೋವಂಥದ್ದು. ಆ್ಯಂಡ್ ಅಲ್ಲಿ ಗಂಡಸ್ರು ಇರ್ತಾರೆ, ಅಟೆಂಡರ್ಸ್ ಇರ್ತಾರೆ. ಅವ್ರ ಪಾಪ ಏನಾರು ಮುಚ್ಕೊಳ್ಳೋಕೆ ಇದು ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈಯೋವಂಥದ್ದು. ಅಬ್ಬಬ್ಬ, ಎಂಥ ಗಂಭೀರ ದೂರುಗಳು! ಈ ದೂರುಗಳನ್ನ ಕೇಳುತ್ತಿದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ. ಇಂಥ ದರಿದ್ರ ಕೆಲಸನ ವೈದ್ಯರು ಮಾಡ್ತಾರ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡಿತು. ಈ ಬಗ್ಗೆ ನೊಂದವರು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ದೂರು ಕೊಟ್ಟಾಗ ನಾವು ಕ್ಷಣ ಮಾತ್ರವೂ ತಡ ಮಾಡಲಿಲ್ಲ. ಆ ವಿಕೃತ ವೈದ್ಯರ ಚಿತ್ರ ವಿಚಿತ್ರ ಆಟಗಳನ್ನ ಇಡೀ ಕರುನಾಡಿನ ಮಂದಿಗೆ ತೋರಿಸ್ಬೇಕು, ಅವರಿಂದ ಛೀ ಥೂ ಅಂತ ಉಗಿಸ್ಬೇಕು ಅಂತ ನಿರ್ಧರಿಸಿ ಕಾರ್ಯಾಚರಣೆಗೆ ಇಳಿದೇ ಬಿಟ್ವಿ. ಈ ನೀಚ ವೈದ್ಯರ ಕರ್ಮಕಾಂಡ ಬಯಲಿಗಿಳಿಬೇಕಾದ್ರೆ ನಾವು ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡಬೇಕಿತ್ತು. ನೊಂದ ರೋಗಿಗಳ ಮಾಹಿತಿ ಸಂಗ್ರಹಿಸಬೇಕಿತ್ತು. ವೈದ್ಯರ ವಿಕೃತ ಮನಸ್ಸನ್ನ ಅರಿಯಬೇಕಿತ್ತು. ಅದಕ್ಕಾಗಿ ನಾವು ಪಕ್ಕಾ ಪ್ಲಾನ್ ರೆಡಿ ಮಾಡಿದ್ವಿ. ಎಲ್ಲಿದ್ದಾರೆ ವಿಕೃತ ವೈದ್ಯರು? ರೋಗಿಗಳ ಅಸಹಾಯಕತೆಯನ್ನ ಬಳಸಿಕೊಂಡು ಅವರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಆ ವೈದ್ಯರ ದುಷ್ಟಕೂಟ ಎಲ್ಲಿದೆ ಗೊತ್ತಾ? ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ. ಈ ಮಾಹಿತಿಯನ್ನ ಆಧರಿಸಿಕೊಂಡು ನಾವು ಚಿಕ್ಕಮಗಳೂರು, ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯ ನಾನಾ ತಾಲೂಕು ಸುತ್ತಾಡಿದ್ವಿ. ಅಲ್ಲಿನ ಗ್ರಾಮಗಳಿಗೆ ಹೋಗಿ ಸಮೀಕ್ಷೆ ನಡೆಸಿದ್ವಿ. ಆಗ ನಮಗೊಂದು ಅಚ್ಚರಿ ಹಾಗೂ ಆಘಾತಕಾರಿ ವಿಚಾರ ಗೊತ್ತಾಯಿತು. ಅದೇನೆಂದ್ರೆ, ಚನ್ನಗಿರಿ, ಚಳ್ಳಕೆರೆ, ಬೀರೂರು, ಕಡೂರು ಮುಂತಾದ ಪ್ರದೇಶಗಳ ಹೆಚ್ಚಿನ ಮಹಿಳೆಯರು ಗರ್ಭಕೋಶ ಕಳೆದುಕೊಂಡಿದ್ದಾರೆ. ಎಷ್ಟು ಬರ್ಬೋದು ಅಂದಾಜು? ಒಂದು ದಿನಕ್ಕೆ ಎಷ್ಟು ಜನ ಪೇಷಂಟ್? ತುಂಬಾ ಜನ ಬರ್ತಾರೆ. ಒಂದು ಬೆಡ್ ಖಾಲಿ ಇರಲ್ಲ, ಬರೀ ಗರ್ಭಕೋಶ ಕೇಸು ಜಾಸ್ತಿ ಬರೋದು. ಯಾವ ದಿನ ಹೋದ್ರೆ ಸಿಗ್ತಾರ ಅವ್ರು, ದಿವಸ ಇರ್ತಾರೆ, ರಜಾ ಹಾಕಲ್ಲ ಅವರು. ಭಾನುವಾರನೂ ರಜಾ ಹಾಕಲ್ಲ, ಭಾನುವಾರನೂ ಕೊಯ್ದು ಹಾಕ್ತಾರೆ. ಆದ್ರೆ ಎಲ್ಲ ಕಡೆ ಹೋದ್ರೆ ಚೆಕ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ. ಅದು ವಾಸಿ ಆಗದಿದ್ರೆ, ಗುಣ ಆಗದಿದ್ರೆ ಮಾಡ್ತಾರೆ. ಇವರು ಡೈರೆಕ್ಟಾಗೆ ಮಾಡಬೇಕು. ಗರ್ಭಕೋಶ ಕಳ್ಳರಿದ್ದಾರೆ, ಎಚ್ಚರ! ಈ ಮಹಿಳೆಯರ ಗರ್ಭಕೋಶಕ್ಕೆ ಕತ್ತರಿ ಹಾಕಿದವರು ಮತ್ತಾರೂ ಅಲ್ಲ,
ಚಳ್ಳಕೆರೆ, ಚನ್ನಗಿರಿ, ಬೀರೂರು, ಕಡೂರು ಮುಂತಾದ ಪ್ರದೇಶಗಳ ಸರ್ಕಾರಿ ಆಸ್ಪತ್ರೆಯ ವೈದ್ಯರು. ಇವರು ವಿನಾಕಾರಣ ಸಣ್ಣ ವಯಸ್ಸಿನ ಮಹಿಳೆಯರ ಗರ್ಭಕೋಶವನ್ನೇ ಕಿತ್ತು ಹಾಕಿದ್ದಾರೆ. ತುಂಬಾ ಜನ ಬರ್ತಾರೆ ಅಲ್ಲಿಗೆ. ಒಬ್ಬೊಬ್ಬ ಜನಗಳು ಅಂದ್ರೆ ತುಂಬಾ ಜನ ಹೋಗ್ತಾರೆ ಗರ್ಭಕೋಶ ತೆಗ್ಸ್ಕೊಳಕ್ಕೆ. ಎಷ್ಟು ನನ್ನ ವಯಸ್ಸಿನ ಏಜ್ ಮಗು ಇನ್ನು ಹಾಲು ಕುಡಿಯೋ ಮಗು ಇವ್ರು ಅಡ್ಮಿಟ್ ಮಾಡಿದಾಗ ಅವರಿಗೂ ತೆಗ್ದಿದ್ರು ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್. ಹಾಲು ಕುಡಿತಾ ಇತ್ತು ಮಗು. ಇನ್ನ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಹೊಟ್ಟೆ ನೋವು ಬಂತು ಸೀದಾ ಬೀರೂರು, ಅಜ್ಜಂಪುರ ಬೀರೂರು ಸೀದಾ ಬೀರೂರಿಗೆ ಹೋಗ್ತಾರೆ. ಅಲ್ಲೇ ಮಾಡ್ಬೇಕು, ಫುಲ್ ಹೊಟ್ಟೆ ನೋವು ಇದೆ ಹಂಗೆ ಹಿಂಗೆ ಅಂತೇಳಿ ನಿಮ್ಗೆ ಗರ್ಭಕೋಶ ಆಪರೇಷನ್ ಮಾಡಿಸ್ಬೇಕು ಅಂತ ಅವ್ರು ತಿಳಿತಾರೆ. ಚಿಕ್ಕ ವಯಸ್ಸಿಗೆಲ್ಲ ಆಪರೇಷನ್ ಮಾಡಿದ್ದಾರೆ. ಇವರೆಲ್ಲ ಗರ್ಭಕೋಶ ಕಳೆದುಕೊಂಡ ಕಾರಣ ಕೇಳಿದ್ರೆ ನೀವೇ ಅಚ್ಚರಿ ಪಡ್ತೀರಾ. ಬಿಳಿ ಮುಟ್ಟಾದ್ರೆ ಆಪರೇಷನ್, ಬರ್ತಿ ಬಿಳೆ ಮುಟ್ಟು ಕೆಂಪುಟ್ಟು ಬರ್ತಿ ಸುಸ್ತಾಗಿಬಿಟ್ಟಿದ್ದೆ. ನಮ್ಮ ತಂಗಿ ಬೀರೂರಲ್ಲಿ ಕರ್ಕೊಂಡು ಹೋಗಿ ಕ್ಯಾನಿಂಗ್ ಮಾಡಿಸಿದ ಮೇಲೆ ಆಪರೇಷನ್ ಆಗಲೇಬೇಕು ಅಂತ ಹೇಳಿದ್ರು ಅವರು ಡಾಕ್ಟ್ರು. ಬಿಳೆ ಮುಟ್ಟು ಹೋಗ್ತಿತ್ತು, ಹಂಗಾಗಿ ಆಸ್ಪತ್ರೆ ತೋರಿಸ್ಕೊಂತೀವಿ. ಅವರು ಜಲ್ದಿ ಹೋಗಿ ಆಪರೇಷನ್ ಮಾಡಿಸ್ಕೊಳ್ರಿ ಫಸ್ಟು ಅಂತ ಹೇಳಿದ್ರು. ಮುಟ್ಟಿನ ನೋವಿಗೂ ಶಸ್ತ್ರಚಿಕಿತ್ಸೆ. ಏನ್ ಪ್ರಾಬ್ಲಮ್? ಅದೇ ಏನು ಸಣ್ಣದಾನಿಗೆ ಹೊಟ್ಟೆ ನೋವು ಆಗ್ತಲ್ಲ, ಆ ಹೊಟ್ಟೆ ನೋವು ಆಗ್ತಿದ್ದಲ್ಲ ತೆಗಿಸ್ಬಿಟ್ಟಿದ್ದು. ಅದು ಡಾಕ್ಟ್ರ್ ತಗ ತೋರಿಸಿದೆ, ಇವಾಗ ಕ್ಯಾನ್ಸ್ ತೆಗೆದ್ರೆ ಅದು ಕೆಟ್ಟಾಗೈತೆ, ತೆಗಿಸ್ಬೇಕು ಅಂತಂದು ಹೇಳಿದ್ರು, ಮಾಡಿಸ್ಬೇಕಂತಂದು. ಅದಕ್ಕೆ ಇಲ್ಲ, ಡೇಟ್ ಆದ್ಮೇಲೆ ಹೊಟ್ಟೆ ನೋವು ಓದುತ್ತಿಲ್ಲ. ಒಂದೇ ತಿಂಗಳೇ ನಾನು ನೆಲ ಕಟ್ಟಿದ್ದೆ ನನಗೆ ಹೊಟ್ಟೆ ನೋವು ಬಂದಿದ್ದೇನೆ. ಆವಾಗ ಹೋಗಿದ್ದು ಗಡ್ಡೆ ಐತೆ ಅಂತ ಹೇಳ್ತಾ ಹಂಗಾಗಿ ಆಪರೇಷನ್ ಆಗಿದ್ದು. ಬರೀ ಹೊಟ್ಟೆ ನೋವು ಬಂದಿದ್ದಕ್ಕೇನೆ, ಯಾರು ಹೊಟ್ಟೆ ನೋವು ಇದಿಲ್ಲ, ಎಲ್ಲ ಒಕ್ಕಳಿದ್ರೆ ಇಲ್ಲಿ ಹೊಟ್ಟೆ ನೋವು ಬರೋದಲ್ಲ. ಹೆಂಗ್ ಬರ್ತಿತ್ತು? ಎಷ್ಟು ದಿನದಿಂದ ಹೊಟ್ಟೆ ನೋವು ಬರ್ತಿತ್ತು? ಬರೀ 1 ತಿಂಗಳು ಆಗಿದ್ದಿಲ್ಲ, ಬರೀ 15 ದಿವಸನೇ ನೆಲ ಕಟ್ಬಿಟ್ಟಿದ್ದೆ. ಕಾರಣವೇ ಇಲ್ಲದೆ ದೇಹ ಕುಯ್ದ್ರು. ಅವರಿಗೆ ಹೊಟ್ಟೆ ನೋವು ಬರ್ತಾ ಇತ್ತು. ನಾವು ಶಿವಮೊಗ್ಗ, ದಾವಣಗೆರೆಲ್ಲ ತೋರಿಸ್ತಾ ಇದ್ವಿ. ಅಪೆಂಡಿಕ್ಸ್ ಏನು ಇದೆ ಅಂತ ಹೇಳಿದ್ದಿಲ್ಲ. ಈ ಡಾಕ್ಟ್ರ್ ಹೇಳಿದ್ದು, 2 ಆಪರೇಷನ್ ಮಾಡಿದ್ರಿ ಇವರಿಗೆ. ಅಪೆಂಡಿಕ್ಸ್, ಗರ್ಭಕೋಶ 2 ಮಾಡಿದ್ರು. ನಾವು ಕೇಳಿದ್ಕೆ ಅಲ್ಲೇ ಹಣ್ಣಾಗ್ಬಿಟ್ಟಿತ್ತು ಅಪೆಂಡಿಕ್ಸ್, ಹಂಗಾಗಿ ನಾವು ಆಪರೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ರ ಕಡೆ ಯಾರು ಇದ್ದಿಲ್ಲ. ಇವ್ರೊಬ್ಬರನ್ನೇ ಓಟಿ ರೂಮ್ ಒಳಗಡೆ ಕರ್ಕೊಂಡು ಹೋಗಿದ್ದು. ಇವ್ರ ಕಡೆ ಯಾರು ಇದ್ದಿಲ್ಲ. ಅವ್ರ ಅಮ್ಮ ಬರೋದ್ರೊಳಗೆ ಆಪರೇಷನ್ ಮಾಡಿ ತಂದಾಕಿದ್ರು. ಜ್ಞಾನ ಏನು ಇದ್ದಿಲ್ಲ, ಹೊಲಿಗೆ ಸರಿ ಹಾಕಿದ್ದಿಲ್ಲ, ಇಷ್ಟಿಷ್ಟು ದೂರ ಹೊಲಿಗೆ ಹಾಕಿದ್ರು. ಇವ್ರಿಗೆ ಪ್ರಜ್ಞೆ ಏನು ಇದ್ದಿದ್ದಿಲ್ಲ. ಆವಾಗ ನಾವು ಇವಳು ಏನೋ ಹೋಗ್ತೈತಿ ನೋಡ್ರಿ ಅಂತ ನಮಗೆ ಹೇಳಿದ್ರು. ನಾನು ನೋಡಿದೆ, ಫುಲ್ಲು ಮೈ ತುಂಬ ಬೆಡ್ ಎಲ್ಲ ಫುಲ್ಲು ಬ್ಲಡ್ ಆಗಿತ್ತು. ಹೊಲಿಗೆ ಹಾಕಿದ್ರು. ಆಮೇಲೆ ಮತ್ತೆ ಬಂದು ಹೊಲಿಗೆ ಎಲ್ಲ ಬಿಚ್ಚಿ ಬೆಡ್ ಮೇಲೆ ಹೊಲಿಗೆ ಹಾಕಿದ್ರು. ನಾನು ಹೋಗಿ ಡಾಕ್ಟರ್ ಕರ್ಕ ಬಂದಮೇಲೆ ಹೊಲಿಗೆ ಎಲ್ಲ ಬಿಚ್ಚಿ ಕಿಚ್ಚಾಡ್ತಿದ್ರು, ಬೆಡ್ ಮೇಲೆ ಹೊಲಿಗೆ ಹಾಕಿದ್ರು. ಈ ರೀತಿ ಮನುಷ್ಯತ್ವವೇ ಇಲ್ಲದೆ ಈ ಮಹಿಳೆಯರ ಗರ್ಭಕೋಶವನ್ನ ಈ ವೈದ್ಯರು ಯಾಕೆ ಕಿತ್ತು ಹಾಕಿದ್ರು, ಅದರಿಂದ ಇವರಿಗೇನು ಲಾಭ ಅಂತ ತಿಳಿದುಕೊಳ್ಳಲು ನಾವು ರಹಸ್ಯ ಕಾರ್ಯಾಚರಣೆ ಮುಂದುವರಿಸಿದ್ವಿ. ಈ ಸರ್ಕಾರಿ ವೈದ್ಯರು ಯಾಕೆ ಈ ರೀತಿ ಮೃಗಗಳಂತೆ ವರ್ತಿಸ್ತಿದ್ದಾರೆ? ಇವರಿಗೆ ಮಹಿಳೆಯರ ಗರ್ಭಕೋಶನ ಕುಯ್ದು ಹಾಕೋದ್ರಿಂದ ಏನ್ ಲಾಭ ಇದೆ ಅಂತ ತಿಳ್ಕೊಳ್ಳಲು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆಗ ಬಯಲಾಯ್ತು ನೋಡಿ ಭಯಾನಕ ಸತ್ಯ.